ಶ್ರೀ ಗುರುಕೃಪಾ ಸಂಜೀವಿನಿ ಆಯುರ್ವೇದ ಪರಂಪರೆ ನಾಟಿ ಚಿಕಿತ್ಸೆ ವೈದ್ಯಲೋಕ ನಿಮ್ಮ ಎಲ್ಲರಿಗೂ ನನ್ನ ಆತ್ಮವಂದನೆಗಳು. ಇವತ್ತು ನಿಮಗೆ ನಾನು ತಿಳಿಸುವಂಥದ್ದೇನೆಂದರೆ ಮನೆ ಮದ್ದು ನೀವೇ ಮಾಡಿಕೊಂಡ್ರೆ ಪೈಲ್ಸು ಬಗ್ಗೆ ನಾನು ಇವತ್ತು ಮನೆ ಮದ್ದು ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಮನೆ ಮದ್ದನ್ನ ನೀವು ಮಾಡ್ಕೋಬೋದು. ನಿಮಗೆ ಕೈಗೆಟಕಿಸುವಂಥ ರೀತಿಯಲ್ಲೇ ಇರ್ತಕ್ಕಂಥ ಮದ್ದು, ಅದನ್ನು ಮನೆ ಮದ್ದುಗಳನ್ನ ನೀವು ಮಾಡ್ಕೋಬೋದು. ನೋಡಿ, ಇದು ಇಲ್ಲಿ ಕಾಣಿಸ್ತಾ ಇದೆ ನೋಡಿರಿ. ಮುಟ್ಟಿದ್ರೆ ಹಂಗೆ ಮಡಚ್ಕೊಳ್ಳುತ್ತೆ, ಅದು ನಿಮ್ಗೆ ಗೊತ್ತು. ಇದು ಮುಟ್ಟಿದ್ರೆ ಮುನಿ ಅಂತ. ಈ ಮುಟ್ಟಿದ್ರೆ ಮುನಿ ಅಂತಕ್ಕಂಥ ಇದು ಬರೀ ಪೈಲ್ಸ್ಗೆ ಅಲ್ಲ, ಬಲ್ಲವರಿಗೆ ಹಲವಾರು ರೋಗಕ್ಕೆ ವೈದ್ಯ ಇದು. ಇವತ್ತು ನಾನು ನಿಮಗೆ ಹೇಳುವಂಥದ್ದು ಏನಂದರೆ, ಈ ಮುಟ್ಟಿದ್ರೆ ಮುನಿ ಎಲ್ಲ ರೋಗಕ್ಕೂ ಬರ್ತಕ್ಕಂಥ ಇದೊಂದು ಸಂಜೀವಿನಿ. ಈ ಸಂಜೀವಿನಿನ ಯಾವ ರೀತಿ ಬಳಸ್ಕೋಬೇಕು, ನಮ್ಮ ತಿಳಿದಿರ್ತಕ್ಕಂಥ ನಮ್ಮ ಹಳ್ಳಿ ವಾತಾವರಣದಲ್ಲಾಗಿರ್ಬೋದು, ಸಿಟಿ ಕಡೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇದನ್ನು ಗಮನಿಸಿ ನೀವು ಕೇಳಬೇಕು. ಈ ವೈದ್ಯ ಇದನ್ನು ಒಂದು ಗಿಡ ಅಗಲವಾಗಿರ್ತಕ್ಕಂಥ ಒಂದು ಗಿಡನ ಬೇರು ಸಮೇತವಾಗಿ ಕಿತ್ಕೊಂಡು ಸುಮಾರು ಬೇರು ಬರುತ್ತೆ. ಆ ಬೇರು ಅಂತಕ್ಕಂಥದ್ದನ್ನು ಶುದ್ಧವಾಗಿ ತೊಳೆದು ಆ ತೊಳೆದಿರ್ತಕ್ಕಂಥ ಬೇರನ್ನ ಸುಮಾರು ಎಷ್ಟಿರಬೇಕು ಬೇರು, ಮಿನಿಮಮ್ ಇಲ್ಲ ಒಂದು 10 ಗ್ರಾಮಷ್ಟು ಬೇರು ಇರಬೇಕು. ಆ ಬೇರನ್ನ ಒಂದು ಕಲ್ಲಲ್ಲಾಗಲಿ ಒಂದು ಇದರೆಲ್ಲ ಕುಟ್ಟಿ ನೀರಾಕಿ ಕುಟ್ಟಿ ಅದನ್ನು ರಸ ತೆಗೆದು ಆ ರಸನ ಡೈಲಿ 50 ml ಅಷ್ಟು ಕುಡಿತಾ ಬನ್ನಿ. ಬರೀ 20 ದಿನಗಳಿಂದ 40 ದಿನಗಳು ಕುಡಿಯೋದರೊಳಗಾಗಿ ನಿಮಗೆ ಬೊಬ್ಬೆಯಾಗಿರಲಿ, ಪಿಸ್ತೂಲ್ ಆಗಿರಲಿ, ಅಲ್ಲಿಗೆ ಸಂಬಂಧಪಟ್ಟಿದ್ದು ಯಾವುದೇ ರೀತಿಯಾಗಿ ಆಗಿರಲಿ, ಅದು ಕ್ಲೀನಾಗಿ ಅದನ್ನು ಮಣಗೋಗುತ್ತೆ. ಇದು ಅಂಥ ವೈದ್ಯ. ಈ ವೈದ್ಯ ಅಂತಕ್ಕಂಥದ್ದು ಇದು ಹಿಂದೆ ವಾಲೆಗರಿಗಳಲ್ಲಿ ಬರೆದಿರ್ತಕ್ಕಂಥ ವೈದ್ಯ, ಇದು ಹಿರಿಯರು ಬರೆದಿರ್ತಕ್ಕಂಥ ವೈದ್ಯ. ಈ ವೈದ್ಯನ ಗಮನಿಸಿ ನೀವು ಕರೆಕ್ಟಾಗಿ ಬೆಳಗ್ಗೆ ಎದ್ದಾಗ ನೈಟ್ ತಗೊಬಂದು ಬೇರು ಮಡಿಕೊಂಡಿದ್ದು, ಬೆಳಗ್ಗೆ ಎತ್ತಿ ಆ ಬೇರುಗಳನ್ನ ಕ್ಲೀನಾಗಿ ತೊಳೆದು ಅದನ್ನು ಕುಟ್ಟಿ ಒಂದು 50 ml ಅಷ್ಟು ರಸ ತೆಗೆದು ಕುಡಿದರೆ ನಿಮಗೆ ಆ ದ್ವಾರದಲ್ಲಾಗಿರ್ತಕ್ಕಂಥ ಒಂದು ಅನಾರೋಗ್ಯದ ಒಂದು ತೊಂದರೆ, ಪೈಲ್ಸು ನಾಶ ಆಗ್ತಕ್ಕಂಥದ್ದು ಆ ಗುಣ ಇದರೊಳಗಡೆ ಇದೆ. ಸಪೋಸ್ ನಿಮಗೇನಾದರೂ ಇದರೊಳಗೆ ನಿಮಗೆ ಗುಣ ಕಂಡು ಬಂದಿಲ್ಲ ಅಂದರೆ ನಮ್ಮ ಗುರುಕೃಪಾ ಸಂಜೀವನಿಗೆ ಬಂದು ನೀವು ನಮಗೆ ಭೇಟಿಯಾಗ್ಬೋದು. ಇದು ಅಷ್ಟೊಂದಾಗಿ ಕೆಲಸ ಮಾಡ್ತಕ್ಕಂಥದ್ದು. ಇದು ವೈದ್ಯ ಲೋಕದಲ್ಲಿ ಸರ್ವೇ ಸಾಮಾನ್ಯವಾಗಿ ಗ್ರಂಥಗಳಲ್ಲಿ ನಮ್ಮ ತಾತ ಮುತ್ತಾತ ಬರೆದಿರ್ತಕ್ಕಂಥದ್ದು. ಈ ವೈದ್ಯನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ಇದನ್ನು ಮರಿಬೇಡಿ. ಇದು ತುಂಬ ಕೆಲಸ ಮಾಡ್ತಕ್ಕಂಥದ್ದು ಇದು ಸಂಜೀವಿನಿ.